ನಾವು ಡೈಲಿ ಊಟ ಮಾಡೋ ಆಹಾರ ಡೈಜೆಸ್ಟ್ ಆಗಿ ಅಲ್ಲಿರೋ ವೇಸ್ಟ್ ಪ್ರಾಡಕ್ಟ್ ಹೊರಗೆ ಬರಬೇಕು. ಹಂಗೆ ಬಂದಿಲ್ಲ 2 to 3 days ಒನ್ಸ್ ಮೋಷನ್ ಹೋಗ್ತಾ ಇದೆ, ಇಲ್ಲ ಮೋಷನ್ ಹೋಗುವಾಗ ತುಂಬಾ ಗಟ್ಟಿ ಹೋಗ್ತಾ ಇದೆ, ತುಂಬಾ ಪ್ರೆಷರ್ ಕೊಡಬೇಕು, ಕೆಲವೊಬ್ರೆಲ್ಲ ಟಾಯ್ಲೆಟ್ ಕುತ್ಕೊಳ್ಳುವಾಗ ಒಂದು ಅರ್ಧ ತ್ರಾಸ ಆಗುತ್ತೆ. ಸೊ ಹಿಂಗೆಲ್ಲ ಸಿಂಪ್ಟಮ್ಸ್ ಇದೆ ಅಂದ್ರೆ ಸೊ ಅದೇ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳೋದು. ನಮಸ್ತೆ, ನಾನ್ ಡಾಕ್ಟರ್ ಬರ್ಜಿ, ನಿಸರ್ಗ ಹಾಸ್ಪಿಟಲ್, ಸಿರ್ಸಿ. ನಾವೆಲ್ಲರೂ ಕೇಳಿರ್ಬೋದು ಕಾನ್ಸ್ಟಿಪೇಷನ್ ಇಸ್ ದಿ ಮದರ್ ಆಫ್ ಆಲ್ ಡಿಸೀಸ್ ಅಂತ. ಸೊ ಯಾಕೆ ಹಿಂಗೆ ಹೇಳ್ತಾರಂದ್ರೆ ನಮ್ದು ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಸಣ್ಣ ಸಣ್ಣ ಮೈನ್ಯೂಟ್ ವಿಲೇಜ್ ಇರುತ್ತೆ. ಸೊ ಅದರಿಂದ ನಮ್ದು ಬ್ಲಡ್ ಸ್ಟ್ರೀಮ್ ಅಲ್ಲಿ ಟಾಕ್ಸಿನ್ಸ್ ಎಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಹಿಂಗೆ ಟ್ರಾನ್ಸ್ಪೋರ್ಟ್ ಆಗುವಾಗ ಏನಾಗುತ್ತೆ, ನಮ್ದು ಸೆಲ್ ಇಂದು ಫಂಕ್ಷನ್ಸ್ ಎಲ್ಲ ಬ್ಲಾಕ್ ಮಾಡುತ್ತೆ. ಸೊ ಹಿಂಗೆ ಬ್ಲಾಕ್ ಆಗುವಾಗನೇ ಈಗ ನಮ್ದು ಯೂಟ್ರಸ್ ಅಲ್ಲಿ ಹೋಗುವಾಗ ಸಿಸ್ಟ್ ಬರೋದು, PCOD ತೊಂದರೆ ಹಿಂಗೆಲ್ಲ ಆಗೋದು. ಮತ್ತೆ ಇದೇ ತರ ಇದು ಆರ್ಟ್ರೀಸ್ ಅಲ್ಲಿ ಹೋಗುವಾಗ ಪ್ಲೇಕ್ಸ್ ಫಾರ್ಮ್ ಆಗಿ ಕೊಲೆಸ್ಟ್ರಾಲ್ ಹಿಂಗೆಲ್ಲ ಆಗುತ್ತೆ. ಸೊ ಅದೇ ಸೇಮ್ ಟಾಕ್ಸಿನ್ಸ್ ನಮ್ದು ಸ್ಕಿನ್ ಲೇಯರ್ ಅಲ್ಲಿ ಹೋಗುವಾಗ ಅದೇ ಸ್ಕಿನ್ ಡಿಸೀಸಸ್ ಲೈಕ್ ಎಕ್ಸಿಮಾ, ಸೋರಿಯಾಸಿಸ್ ಈ ತರ ಒಂದು ಡಿಸೀಸಸ್ ಬರಕ್ಕೆ ಮೇಜರ್ ಸಾಧ್ಯತೆ ಇದೆ. ಈಗ ಜಾಸ್ತಿ ಜನರಿಗೆ ಮೋಷನ್ ಹೇಗೆ ಕರೆಕ್ಟ್ ರೀತಿಯಲ್ಲಿ ಹೋಗ್ತಾ ಇದೆಯಾ ಅಂದ್ರೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರನೇ ನಮ್ಗೊಂದು ಚಾರ್ಟ್ ಕೊಟ್ಟಿದ್ದಾರೆ, ಬ್ರಿಸ್ಟೋಲ್ ಸ್ಟೂಲ್ ಚಾರ್ಟ್ ಅಂತ. ಸೊ ಇಲ್ಲಿ ನೋಡುವಾಗ ಟೈಪ್ 1 ನೋಡುವಾಗ ಅದೇ ಒಂದು ಕಾನ್ಸ್ಟಿಪೇಷನ್. ಅವಾಗ ನಮಗೆ ಹೇಗಿರುತ್ತೆ, ತುಂಬಾ ಲಂಪ್ಸ್ ತರ ತುಂಬಾ ಒಂದು ರೌಂಡ್ ಶೇಪ್ ಅಲ್ಲಿ ಹೋಗುತ್ತೆ. ಈಗ ಟೈಪ್ 6, ಟೈಪ್ 7 ನೋಡುವಾಗ ತುಂಬಾ ವಾಟ್ರಿ ಸ್ಟೂಲ್ಸ್ ಹೋಗುತ್ತೆ, ಅಥವಾ ಡೈರಿ ಅಂತ ಹೇಳ್ತೀವಿ. ಸೊ ಕರೆಕ್ಟ್ ಸ್ಟೂಲ್ ಹೆಂಗಿರ್ಬೇಕಂದ್ರೆ ಇಲ್ಲಿ ನೋಡುವಾಗ ನಮ್ಗೆ ಗೊತ್ತಾಗತ್ತೆ ಟೈಪ್ 3. ಸೊ ಅದೇ ಒಂದು ಸಾಫ್ಟ್ ಆಗಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಹೋಗ್ಬೇಕು. ಸೊ ಅದೇ ಒಂದು ಕರೆಕ್ಟ್ ರೀತಿಯಲ್ಲಿ ಹೋಗ್ಬೋದು. ಈಗ ಕಾನ್ಸ್ಟಿಪೇಷನ್ ಇರೋಕ್ಕೆ ಯಾವ್ದಾವ್ದು ಸಿಂಪ್ಟಮ್ಸ್ ಇರುತ್ತೆ ಅಂತ ನೋಡುವ. ಸೊ ಮೇಜರ್ ಆಗಿ ಇರೋದೇನಂದ್ರೆ ಅಬ್ಡಮಿನಲ್ ಬ್ಲೋಟಿಂಗ್ ಇರುತ್ತೆ, ಮತ್ತೆ ಗ್ಯಾಸ್ ಟ್ರಬಲ್ ಇರುತ್ತೆ, ಮತ್ತೆ ತಲೆನೋವು, ಒಂಥರ ಹೆವಿನೆಸ್, ಅಬ್ಡಮನ್ ಫುಲ್ ಒಂದು ಹೆವಿನೆಸ್ ಫೀಲ್ ಆಗುತ್ತೆ. ಸೊ ಕಾನ್ಸ್ಟಿಪೇಷನ್ ಬರಕ್ಕೆ ಮೇಜರ್ ಒಂದು ರೀಸನ್ ಏನಂದ್ರೆ ಅದು ನಮ್ದು ಬವಲ್ ಮೂವ್ಮೆಂಟ್ ಕರೆಕ್ಟ್ ಆಗಿ ನಡೆಯೋದಿಲ್ಲ. ಸೊ ನಮ್ದು ನಾರ್ಮಲ್ ಬವಲ್ ಮೂವ್ಮೆಂಟ್ ಏನಂದ್ರೆ ಒಂದು ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್, ಅದು ವೇವ್ ತರ ಒಂದು ಫಾರ್ಮೇಶನ್ ಇರುತ್ತೆ. ಸೊ ಈ ಮೂವ್ಮೆಂಟ್ ಕರೆಕ್ಟ್ ಆಗಿ ನಡೆಯುವಾಗನೇ ನಮ್ದು ಬವಲ್ ಮೂವ್ಮೆಂಟ್ ಚೆನ್ನಾಗಿ ಆಗುತ್ತೆ. ಇವಾಗಿನ ದಿನಗಳಲ್ಲಿ ಮೇಜರ್ ಆಗಿ ಅಫೆಕ್ಟ್ ಆಗೋದು ಏನಂದ್ರೆ ಫಂಕ್ಷನಲ್ ಕಾನ್ಸ್ಟಿಪೇಷನ್ ಅಂದ್ರೆ ನಮ್ದು ಲೈಫ್ ಸ್ಟೈಲ್ಗೋಸ್ಕರ, ನಮ್ದು ಲೈಫ್ ಸ್ಟೈಲ್ ಚೇಂಜಸ್, ಪುವರ್ ಡಯಟ್, ಲೆಸ್ ಇಂಟೇಕ್ ಆಫ್ ಫ್ಲೂಯಿಡ್. ಸೊ ಇದೆಲ್ಲ ಒಂದು ಮೇಜರ್ ರೀಸನ್ಸ್ ಈಗ ಇರುವ ಕಾನ್ಸ್ಟಿಪೇಷನ್ಗೆ. ಸೊ ಈಗ ನಿಮಗೆ ಕಾನ್ಸ್ಟಿಪೇಷನ್ ಹೊರಗೆ ಬರಕ್ಕೆ ಕೆಲವೊಂದು ಹೋಮ್ ರೆಮಿಡೀಸ್, ಡಯಟ್ರಿ ಚೇಂಜಸ್ ಮತ್ತೆ ಕೆಲವೊಂದು ಟಿಪ್ಸ್ ಹೇಳ್ಕೊಡ್ತೀನಿ, ಅದು ಕರೆಕ್ಟ್ ಆಗಿ ಫಾಲೋ ಮಾಡಿ. ಸೊ ಫಸ್ಟ್ ಒನ್, ನೀರ್ ಚೆನ್ನಾಗಿ ಕುಡಿಬೇಕು, ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ಸೊ ಬೆಳಗ್ಗೆ ಎದ್ದ ತಕ್ಷಣ ಬರೀ ಟೀ ಕಾಫಿ ಅಷ್ಟೇ ಕುಡಿಬಾರದು, 2 ಲೋಟ ಬಿಸಿ ನೀರು ಕುಡಿಬೇಕು. ಸೊ ಅದು ಮ್ಯಾಕ್ಸಿಮಮ್ ಮಾಲಾಸನ, ನಮ್ದು ಇಂಡಿಯನ್ ಟಾಯ್ಲೆಟ್ ಪೋಸ್ ಅಂತ ಹೇಳ್ತೀವಿ. ಸೊ ಆ ಪೊಸಿಷನ್ ಅಲ್ಲಿ ಕುತ್ಕೊಂಡು ಒಂದು 2 ಲೋಟ ನೀರ್ ಕುಡೀರಿ. ಆಮೇಲೆ ಕೆಲವೊಂದು ಅಬ್ಡೋಮಿನಲ್ ಸ್ಟ್ರೆಚಸ್ ಮಾಡಿ, ಈ ತರ ಒಂದಿನ ಮಾಡಿ. ಇನ್ನೊಂದ್ ದಿನ ಸಬ್ಜಾ ಸೀಡ್ಸ್ ಇಲ್ಲಂದ್ರೆ ಚಿಯಾ ಸೀಡ್ಸ್. ಸೊ ಅದೆಲ್ಲ ಒಂದು ಬವಲ್ ಮೂವ್ಮೆಂಟ್ ಇನ್ಕ್ರೀಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಾ ಹೇಳಿರೋದು ಡೈಲಿ ಕರೆಕ್ಟ್ ಆಗಿ ಫಾಲೋ ಮಾಡಿ. ಅದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಟಿಪ್ಸ್ ಕೊಡ್ತೀನಿ, ಅದನ್ನು ಒಂದು ಫಾಲೋ ಮಾಡ್ಬೇಕು. 2 ಟೇಬಲ್ ಸ್ಪೂನ್ ಸಬ್ಜಾ ಸೀಡ್ಸ್ ಇಲ್ಲಂದ್ರೆ ಬೇಸಿಲ್ ಸೀಡ್ಸ್, ಇದು ಚೆನ್ನಾಗಿ ಓವರ್ ನೈಟ್ ಸೋಕ್ ಮಾಡಿ ಇಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಸೊ ಈ ಸೀಡ್ಸ್ ಜೊತೆಗೆ ಆ ನೀರನ್ನು ತಗೊಳ್ಳಿ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ನಮ್ದು ಬವಲ್ ಮೂವ್ಮೆಂಟ್ ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ, ನಮ್ದು ಸ್ಟೂಲ್ ಸ್ವಲ್ಪ ಸಾಫ್ಟನ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ವೀಕ್ಲಿ ಟ್ವೈಸ್ ಇಲ್ಲಂದ್ರೆ ಥ್ರೈಸ್ ಕ್ಯಾಸ್ಟರ್ ಆಯಿಲ್ ತಗೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಟೇಬಲ್ ಸ್ಪೂನ್ ಕ್ಯಾಸ್ಟರ್ ಆಯಿಲ್ ತಗೊಳ್ಳಿ. ಸೊ ಇದನ್ನೊಂದು ಮೋಷನ್ ಚೆನ್ನಾಗಿ ಒಂದು ಹೋಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಸೆಕೆಂಡ್ ಒನ್, ಟೇಕ್ ಮೋರ್ ಡಯಟ್ರಿ ಫೈಬರ್. ಈಗ ಇರೋ ಜನರೇಷನ್ ಅಲ್ಲಿ ಜಾಸ್ತಿ ತಿನ್ನೋದು ಏನಂದ್ರೆ ಪ್ರಾಸೆಸ್ಡ್ ಫುಡ್, ಜಂಕ್ ಫುಡ್, ಮತ್ತೆ ಫ್ರೈಡ್ ಐಟಮ್, ಮತ್ತೆ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಇದೆಲ್ಲ ನಾವು ಜಾಸ್ತಿ ತಗೊಳ್ಳೋದು. ಸೊ ಇದು ಒಳಗಡೆ ಏನಿದೆ, ಒಂದು ಲೋ ಫೈಬರ್ ಇದೆ. ಸೊ ನಮ್ದು ಬವಲ್ ಮೂವ್ಮೆಂಟ್ ಚೆನ್ನಾಗಿ ಆಗ್ಬೇಕು, ಚೆನ್ನಾಗಿ ಮೋಷನ್ ಹೋಗ್ಬೇಕಂದ್ರೆ ಒಂದು ಒಳ್ಳೆ ಹೈ ಫೈಬರ್ ಡಯಟ್ ಬೇಕು. ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಇದು ಜಂಕ್ ಫುಡ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಡೈಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್, ನಟ್ಸ್, ಸೀಡ್ಸ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ತಗೊಳ್ಳಿ. ಇದರೊಳಗಡೆ ಫೈಬರ್ ಜಾಸ್ತಿ ಇರೋದಕ್ಕೋಸ್ಕರ ಚೆನ್ನಾಗಿ ನಿಮ್ಗೆ ಮೋಷನ್ ಪಾಸ್ ಆಗುತ್ತೆ. ಥರ್ಡ್ ಒನ್, ಡೂ ಫಿಸಿಕಲ್ ಆಕ್ಟಿವಿಟಿ. ಸೊ ಈಗ ಜಾಸ್ತಿ ಜನರು ಫಿಸಿಕಲ್ ಆಕ್ಟಿವಿಟಿ ಮಾಡೋದೇ ಇಲ್ಲ. ಸೊ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಮ್ಯಾಕ್ಸಿಮಮ್ ಯೋಗ, ಇಲ್ಲಾಂದ್ರೆ ಕೆಲವೊಂದು ಲೂಸನಿಂಗ್ ಎಕ್ಸರ್ಸೈಸ್, ಇಲ್ಲ ವಾಕಿಂಗ್, ಹಿಂಗೆ ಏನಾದ್ರು ಒಂದು 15 to 20 ಮಿನಿಟ್ಸ್ ಮಾಡ್ಬೇಕು. ಆಮೇಲೆ ಫೋರ್ತ್ ಒನ್, ಈಗ ಸದ್ಯಕ್ಕೆ ಸೊ ಕಾನ್ಸ್ಟಿಪೇಷನ್ ಬರಕ್ಕೆ ಒಂದು ಮೇಜರ್ ರೀಸನ್ ಸ್ಟ್ರೆಸ್. ಸೊ ಸ್ಟ್ರೆಸ್ ಜಾಸ್ತಿ ಆಗುವಾಗ ಏನಾಗುತ್ತೆ ಅಂದ್ರೆ ನಮ್ದು ಕೋಲಾನ್ ಮಸಲ್ ಕಾಂಟ್ರಾಕ್ಷನ್ ತುಂಬಾ ಲೋ ಆಗುತ್ತೆ. ಸೊ ಅದೊಂದು ಕಾನ್ಸ್ಟಿಪೇಷನ್ ಬರಕ್ಕೆ ಒಂದು ಮೇಜರ್ ರೀಸನ್ ಆಗಿದೆ. ಸೊ ಆದಷ್ಟು ಸ್ಟ್ರೆಸ್ ಕಡಿಮೆ ಮಾಡಿ, ಸ್ವಲ್ಪ ಮೆಡಿಟೇಷನ್, ಪ್ರಾಣಾಯಾಮ ಇದೆಲ್ಲ ಚೆನ್ನಾಗಿ ಮಾಡಿ. ಸೊ ಫಿಸಿಕಲ್ ಹೆಲ್ತ್ ಚೆನ್ನಾಗಿ ಇರ್ಬೇಕಂದ್ರೆ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಸೊ ಎಷ್ಟು ಸ್ಟ್ರೆಸ್ ಕಡಿಮೆ ಮಾಡಕ್ಕಾಗತ್ತೋ ಅಷ್ಟು ಕಡಿಮೆ ಮಾಡಿ. ಸ್ಟ್ರೆಸ್ ಡೈವರ್ಟ್ ಮಾಡಕ್ಕೋಸ್ಕರ ಏನಾದ್ರು ಒಂದು ಮೆಡಿಟೇಷನ್, ಯೋಗ, ಇಲ್ಲ ನಿಮ್ಗೆ ಗಾರ್ಡನಿಂಗ್ ಹಿಂಗೆ ಏನಾದ್ರು ಒಂದು ಮಾಡ್ಬೇಕು. ಫಿಫ್ತ್ ಪಾಯಿಂಟ್ ಏನಂದ್ರೆ ಟೇಕ್ ಮೋರ್ ಲ್ಯಾಕ್ಸೇಟಿವ್.
ಲ್ಯಾಕ್ಸೇಟಿವ್ ಅಂದ್ರೆ ನಮ್ದು ಮಸಲ್ ಕಾಂಟ್ರಾಕ್ಷನ್ ಸ್ವಲ್ಪ ಒಂದು ಫಾಸ್ಟ್ ಅಪ್ ಮಾಡಕ್ಕೆ ಹೆಲ್ಪ್ ಆಗೋದು. ಈಗ ಜಾಸ್ತಿ ಜನ ನೋಡುವಾಗ ಡೈಲಿ ಒಂದು ಲ್ಯಾಕ್ಸೇಟಿವ್ ಮೆಡಿಕೇಶನ್ ತಗೊಳ್ಳುವಾಗ ಅಷ್ಟೇ ಮೋಷನ್ ಹೋಗೋದು, ಇಲ್ಲಾಂದ್ರೆ ಹೋಗೋದಿಲ್ಲ, ಹಿಂಗೆಲ್ಲ ಇರುತ್ತೆ. ಸೊ ನೀವು ಈಗ ಡೈಲಿ ಒಂದು ಲ್ಯಾಕ್ಸೇಟಿವ್ ಮೆಡಿಕೇಶನ್ಸ್ ತಗೊಳ್ಳುವಾಗ ಏನಾಗತ್ತೆ ಅಂದ್ರೆ ನಮ್ದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ, ಮತ್ತೆ ಡಿಹೈಡ್ರೇಷನ್ ಆಗುತ್ತೆ, ನಮ್ದು ಮಸಲ್ ಎಲ್ಲ ತುಂಬಾ ವೀಕ್ ಇರುತ್ತೆ, ನಮ್ದು ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗೋಕ್ಕೂ ಸಾಧ್ಯತೆ ಇದೆ. ಈ ಲ್ಯಾಕ್ಸೇಟಿವ್ ಮೆಡಿಕೇಶನ್ಸ್ ಬಿಟ್ಟು ನ್ಯಾಚುರಲ್ ಆಗಿ ಜಾಸ್ತಿ ಫುಡ್ ಅಲ್ಲಿ ನಮ್ಗೆ ಲ್ಯಾಕ್ಸಿಟಿ ಸಿಗುತ್ತೆ. ಅದು ಏನೇನಂದ್ರೆ ಈಗ ನಿಮ್ಮ ಹತ್ರ ಹೇಳ್ತೇನೆ. ಸೊ ಫಸ್ಟ್ ಒಂದು ಏನಂದ್ರೆ ಕ್ಯಾಸ್ಟ್ರಾಯಿಲ್ ಒಳಗೆ ಒಂದು ರಿಸಿನೋಲಿಕ್ ಆಸಿಡ್ ಅಂತ ಒಂದು ಆಸಿಡ್ ಇದೆ. ಸೊ ಅದು ನಿಮ್ದು ಲ್ಯಾಕ್ಸೇಟಿವ್ ಆಗಿ ಹೆಲ್ಪ್ ಆಗಿ ನಮ್ದು ಬವಲ್ ಮೂವ್ಮೆಂಟ್ ಇನ್ಕ್ರೀಸ್ ಮಾಡಕ್ಕೆ ಮತ್ತೆ ಮಸಲ್ ಕಾಂಟ್ರಾಕ್ಷನ್ ಚೆನ್ನಾಗಿ ಇಂಪ್ರೂವ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೆಳಗ್ಗೆ ಡೈಲಿ ಒಂದು ವಾರಕ್ಕೊಂದು 2 ಸತಿ ಇಲ್ಲಾಂದ್ರೆ 3 ಸತಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ 2 ಟೇಬಲ್ ಸ್ಪೂನ್ ಕ್ಯಾಸ್ಟ್ರಾಯಿಲ್ ತಗೊಳ್ಳಿ. ಆಮೇಲೆ ಸೆಕೆಂಡ್ ಒಂದು ಏನಂದ್ರೆ ಪ್ರೂನ್ಸ್ ಮತ್ತೆ ಫಿಕ್ಸ್. ಸೊ ಪ್ರೂನ್ಸ್ ಮತ್ತೆ ಫಿಕ್ಸ್ ಅಲ್ಲಿ ಒಂದು ಸಾರ್ಬಿಟಾಲ್, ಒಂದು ಶುಗರ್ ಆಲ್ಕೋಹಾಲ್ ಅಂತ ಒಂದು ಕಂಟೆಂಟ್ ಇದೆ. ಸೊ ಇದನ್ನ ಒಂದು ಲ್ಯಾಕ್ಸೇಟಿವ್ ಆಗಿ ಒಂದು ಚೆನ್ನಾಗಿ ಒಂದು ಆಕ್ಟ್ ಮಾಡುತ್ತೆ. ಇದನ್ನ ಒಂದು ಸ್ಟೂಲ್ ಫ್ರೀಕ್ವೆನ್ಸಿ ಇಂಪ್ರೂವ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಥರ್ಡ್ ಒನ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪು ಪಲ್ಯ. ನಮ್ಮ ಎಲ್ಲಾ ಜನರಿಗೆ ಸೊಪ್ಪಂದ್ರೆ ತುಂಬಾ ಆಗೋದಿಲ್ಲ, ತುಂಬಾ ಕಹಿ ಇರುತ್ತೆ, ಜಾಸ್ತಿ ಜನ ತಿನ್ನಲ್ಲ. ಬಟ್ ನಮ್ ದೇಹಕ್ಕೆ ಸೊಪ್ಪಂದ್ರೆ ತುಂಬಾ ಇಂಪಾರ್ಟೆಂಟ್. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದಕ್ಕೋಸ್ಕರ ನಮ್ದು ಸ್ಟೂಲ್ ಬಲ್ಕ್ ಸ್ವಲ್ಪ ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ, ಮತ್ತೆ ಬೌಲ್ ಮೂವ್ಮೆಂಟ್ ಚೆನ್ನಾಗಿ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದೇ ತರ ಪಪ್ಪಾಯ, ಬನಾನಾ, ಸೊ ನಮ್ದು ಇಂಡೈಜೆಷನ್ ಕಡಿಮೆ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ಬೌಲ್ ಮೂವ್ಮೆಂಟ್ ಇನ್ಕ್ರೀಸ್ ಮಾಡಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸಿಕ್ಸ್ತ್ ಒನ್ ನಮ್ದು ಟಾಯ್ಲೆಟ್ ಪೊಸಿಷನ್. ಸೊ ಮುಂಚೆ ಎಲ್ಲ ನೋಡುವಾಗ ಒಂದು ಇಂಡಿಯನ್ ಟಾಯ್ಲೆಟ್ ಪೊಸಿಷನ್ ಇತ್ತು. ಸೊ ಒಂದು ಆಂಗಲ್ ಡಿಫರ್ ಆಗುತ್ತೆ, ಅಬ್ಡಮನ್ ಅಲ್ಲಿ ಪ್ರೆಷರ್ ಬೀಳುವಾಗ ಬವಲ್ ಮೂವ್ಮೆಂಟ್ ಚೆನ್ನಾಗಿರುತ್ತೆ. ಬಟ್ ಈಗೆಲ್ಲ ಒಂದು ವೆಸ್ಟರ್ನ್ ಟಾಯ್ಲೆಟ್, ಸೊ ನಾವು ನಾರ್ಮಲ್ ಆಗಿ ಚೇರ್ ಅಲ್ಲಿ ಕುತ್ಕೊಳ್ತಾರೆ ಇರೋದು. ಸೊ ಆಗ ನಮ್ದು ಅಬ್ಡಮನ್ ಅಲ್ಲಿ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ. ಸೊ ಅದಕ್ಕೆ ಜಾಸ್ತಿ ಜನರಿಗೆ ಕಾನ್ಸ್ಟಿಪೇಷನ್ ಬರಕ್ಕೆ ಒಂದು ಸಾಧ್ಯತೆ ಇದೆ. ಸೊ ಏನ್ ಮಾಡಿ ನೀವು ನಿಮ್ದು ಮನೆಯಲ್ಲಿ ವೆಸ್ಟರ್ನ್ ಟಾಯ್ಲೆಟ್ಸ್ ಇರುವಾಗ ಒಂದು ಸ್ಟೂಲ್ ಕೆಳಗಡೆ ಹಾಕಿ ಅದ್ರ ಮೇಲೆ ನಿಮ್ದು ಕಾಲ್ ಇಟ್ಟಿರಿ. ಸೊ ಈ ತರ ಮಾಡುವಾಗ ನಿಮ್ದು ಆಂಗಲ್ ಸ್ವಲ್ಪ ಚೇಂಜ್ ಆಗುತ್ತೆ, ಅಬ್ಡೋಮನ್ ಅಲ್ಲಿ ಪ್ರೆಷರ್ ಬಿದ್ದು ಸ್ವಲ್ಪ ಮೋಷನ್ ಚೆನ್ನಾಗಿ ಪಾಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೆವೆಂತ್ ಒನ್ ಅಕು ಪ್ರೆಷರ್ ಪಾಯಿಂಟ್ಸ್. ಸೊ ನಮ್ದು ಲಾರ್ಜ್ ಇಂಟೆಸ್ಟೈನ್ ಮೂವ್ಮೆಂಟ್ ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡಕ್ಕೆ ಮತ್ತೆ ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ಸ್ಟಿಮ್ಯುಲೇಟ್ ಮಾಡಕ್ಕೆ ಕೆಲವೊಂದು ಅಕು ಪ್ರೆಷರ್ ಪಾಯಿಂಟ್ಸ್ ಇದೆ. ಸೊ ನಮ್ದು ಇಂಡೆಕ್ಸ್ ಫಿಂಗರ್ ಅಲ್ಲಿ, ಸೊ ಲೇಟ್ರಲ್ ಅಂಡ್ ಮೀಡಿಯಲ್ ಸೈಡ್ ಅಲ್ಲಿ ಜಸ್ಟ್ ಒಂದು ಆಂಟಿ ಕ್ಲಾಕ್ ವೈಸ್ ಮತ್ತೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾರ್ಮಲ್ ಆಗಿ ಒಂದು ಪ್ರೆಷರ್ ಕೊಡಿ. ಸೊ ಈ ತರ ಮಾಡುವಾಗ ನಮ್ದು ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ಸ್ವಲ್ಪ ಇನ್ಕ್ರೀಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದೇ ತರ ನಮ್ದು ಲೇಟ್ರಲ್ ಗ್ರೀಸ್ ಅಲ್ಲಿ, ಸೊ ಅಲ್ಲಿ ಸ್ವಲ್ಪ ಒಂದು ಪ್ರೆಷರ್ ಕೊಡುವಾಗ ನಿಮ್ದು ಬವಲ್ ಮೂವ್ಮೆಂಟ್ ಇಂಪ್ರೂವ್ ಮಾಡಕ್ಕೆ ಸಾಧ್ಯತೆ ಇದೆ. ಏಯ್ತ್ ಒನ್ ಪ್ರೋಬಯೋಟಿಕ್ ಫುಡ್. ಸೊ ಒಳ್ಳೆ ಪ್ರೋಬಯೋಟಿಕ್ ಫುಡ್ಸ್ ತಗೋಬೇಕು. ಸೊ ನಮ್ದು ಗಟ್ ಹೆಲ್ತ್ ಚೆನ್ನಾಗಿ ಇರ್ಬೇಕಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾಸ್ ಬೇಕು. ಸೊ ಒಳ್ಳೆ ಬ್ಯಾಕ್ಟೀರಿಯಾಸ್ ಇಲ್ಲ ಅಂದ್ರೆ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನೋ ಜಾಸ್ತಿ ಇದೆ ಅಂದ್ರೆ ನಮ್ದು ಬವಲ್ ಮೂವ್ಮೆಂಟ್ ಅಫೆಕ್ಟ್ ಆಗಕ್ಕೆ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಒಳ್ಳೆ ಬ್ಯಾಕ್ಟೀರಿಯಾ ಜಾಸ್ತಿ ಇರೋ ತರ ಆಹಾರ ತಗೊಳ್ಳಿ. ಸೊ ತಂಗಳನ್ನ ಮತ್ತೆ ಕರ್ಡ್, ಬನಾನಾ, ಸೊ ಅದೆಲ್ಲ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಸೊ ಈ ಹೋಮ್ ರೆಮಿಡೀಸ್ ಮತ್ತೆ ಕೆಲವೊಂದು ಡೈಟ್ರಿ ಚೇಂಜಸ್, ಕೆಲವೊಂದು ಟಿಪ್ಸ್ ಇದೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿ ಕಾನ್ಸ್ಟಿಪೇಷನ್ ಅಲ್ಲಿಂದ ದೂರ ಇರಿ. ನಿಮ್ಮ ಆರೋಗ್ಯ ನಿಮ್ ಕೈಯಲ್ಲಿ. ಧನ್ಯವಾದಗಳು.